ಸರ್ಸು ನಾಲ್ಕು ಎರಡು ಮೂರು ಸರ್ಸು ಆರು ಎರಡು ನಾಲ್ಕು ಎಂಟು ಎರಡು ಆ, ಐದು ಹತ್ತು ಏನ್ರಿ? ಎರಡು ಆರು 12 ಎರಡು ಏಳು ತಗೋ 14 ಎರಡು ಎಂಟ್ಲು 16 ಚೆನ್ನಾಗಿ ಮಸಾಲೆ ಎರಡು ಹಾಕ್ಬಿಟ್ಟು ಎಂಟ್ಲು ಮಾಡ್ಕೊಂಬ ಎಣ್ಣೆ ಹೊಡಿಬೇಕು ಗೊತ್ತಾಯ್ತಾ? ಎರಡು 20 ಏನ್ರಿ ಮಗು ಓದ್ತಾ ಇದ್ದಾನೆ ಅವನ್ ಮುಂದೆ ಹೋಗಿ ಆ? ಕುಡಿತೀರಲ್ಲ ಯಾವಾಗ ಈ ಅಭ್ಯಾಸ ಬಿಡ್ತಿರೋ ಏನೋ. ಲೈ ಅವ್ನು ಓದೋಕ್ಕೂ ನಾನು ಕುಡಿಯೋಕ್ಕೂ ಏನೇ ಸಂಬಂಧ? ನಾನೇನ್ ಬೇರೆಯವ್ರ ತರ ಫುಲ್ ಆಗಿ ಹೊಡ್ಬಿಟ್ಟು ನಡು ರೋಡಲ್ಲಿ ಬಿದ್ದಿರ್ತೀನ? ದಿನ ಪೂರ್ತಿ ಸೈಕಲ್ ತೊಳೆದು ಮೀನ್ ಮಾರ್ತೀನಿ, ಮೈಕೈ ಎಲ್ಲ ನೋವು ಕಣೆ, ಔಷಧಿ ತರ ಅದನ್ನ ಕುಡಿತೀನಿ. ಸರ್ಸು ಇನ್ನೂ ಮಾಡ್ತಾ ಇದ್ಯಾ? ಬೇಗ ಮಾಡ್ಕೊಂಡ್ ಬಾ. ಕೆಲ್ಸ ಇದೆಯಲ್ಲ. 4 4 4 2 8 4 3 12 4 ಏಯ್ 4 16 ಏನ್ ಮೀನ್ ಮಾತ್ರ ತಗೊಂಡ್ ಬಂದಿದ್ಯಾ? ಊಟ ಯಾರು ನಿಮ್ಮಪ್ಪ ತಗೊಂಡ್ ಬರ್ತಾನ? ತಗೊಂಡ್ ಬಾರೆ. 28 ಏನಪ್ಪ ಏನಪ್ಪ ಓದ್ತಾ ಇದ್ಯೇನಪ್ಪ? ಹೌದಪ್ಪ ಚೆನ್ನಾಗ್ ಓದು, ಸರಿಯಪ್ಪ. ಚೆನ್ನಾಗ್ ಓದು. 5 1 5 ಕುಡಿಯೋದೇ ನನ್ನ ವೀಕ್ನೆಸ್, ಕುಡಿಯೋದೇ ನನ್ನ ವೀಕ್ನೆಸ್. 5 7 35 5 40 5 9 40 ಏನ್ ಓದ್ತಾ ಇದ್ದಾನಪ್ಪ? ಮೀನ್ ಮಾರೋನ್ ಮಗ ಏನ್ ಸೂಪರ್ ಆಗಿ ಓದ್ತಾ ಇದ್ದಾನೆ ನೋಡ್ದಾ? ಆ? ತಟ್ಟೆ ಎಲ್ಲ ಎತ್ಬಿಟ್ಟು ಚಕ ಚಕ ಅಂತ ಊಟ ಮಾಡ್ಕೊಂಡು ರೆಡಿ ಆಗು, ಗೊತ್ತಾಯ್ತಾ? ಹೋಗು. ಆ, ಆ, ಏ, ಆ, 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 ಮಗನೇ ಮಹೇಶ, ಏನಪ್ಪ ಓದ್ತಾ ಇದ್ಯಾ? ಹೌದಪ್ಪ ಓದು ಓದು. ಹೌದು, ಇವಾಗ ಎಷ್ಟು ವರ್ಷ ನಿನ್ಗೆ? 10 ವರ್ಷ ಅಪ್ಪ 10 ವರ್ಷ ಆಗಿದ್ಯಾ? ಹೌದಪ್ಪ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 5th ಆ 5ನೇ ಕ್ಲಾಸ್ 5ನೇ ಕ್ಲಾಸಾ? ಹಾ. ಆ ನೀನ್ ಆಫೀಸರ್ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷ ಓದ್ಬೇಕು? 21ನೇ ವಯಸ್ಸುವರೆಗೂ ಓದ್ಬೇಕಪ್ಪ. ಓ 25 ವರ್ಷದವರೆಗೂ ಓದ್ಬೇಕಾ? 10 15 25 ಮಗನೇ, 25 ವರ್ಷದವರೆಗೂ ಇದೆಯಲ್ಲ ಮಗನೇ. ಇವಾಗೆ ಎಲ್ಲಾನು ಓದಿ ಯಾಕೆ ಮಗನೇ ಸಾಯಿಸ್ತಾ ಇದೀಯಾ? ಆರಾಮಾಗಿ ಮಲ್ಕೊಳ್ಳೋ ಸ್ವಲ್ಪ ಹೊತ್ತು, ಅಪ್ಪಂಗ್ ತುಂಬಾ ಕೆಲ್ಸ ಇದೆ. 11 1 11 11 2 22 11 3 ಏನ್ರಿ ನಿಮಗ್ ಜವಾಬ್ದಾರಿ ಇದೆಯಾ? ಓದೋ ಮಗು ನಾವು ಬುಕ್ ಓದ್ಬೇಡ ಅಂತಿರಲ್ಲ. ಏಯ್ ಹೊಡ್ದೆ ಅಂದ್ರೆ ನೋಡು ಮೂತಿಗೆ. ಏನ್ ಮರ್ಯಾದಿಂದ ನಡ್ಕೊಂಡಿಲ್ಲ? ಹಾ ಏನ್ ನಡ್ಕೊಂಡಿಲ್ಲ? ಇಲ್ಲ ನೋಡು, ಹೆಂಡತಿ ಹತ್ರ ಸಂತೋಷವಾಗಿರ್ಬೇಕು ಅನ್ಕೊಂಡಿದೀನಿ. ಅಪ್ಪ ಅದು ಹೇಳು. ಹಾ ತಿಮ್ಮ ಹೇಳ್ತಾನೆ 100 ರೂಪಾಯಿ ಕೊಟ್ರೆ ಆಚೆ ಸಿಗುತ್ತಂತೆ. ಅವ್ನು ಹುಡ್ಕೊಂಡು ಹೋಗ್ತಾನೆ, ನಾನು ಹೋಗ್ಲಾ? ಕೊಳ್ತೇನೆ ನೀನು? ಹೆಂಗಿರುತ್ತೆ ನಿಂಗೆ? ಇಲ್ ನೋಡೆ, ನಮ್ಮಂತವ್ರಿಗೆಲ್ಲ ಕಾಸು ಕೊಡ್ದಿರ ಸಿಗೋ ಸಂತೋಷ ಇದೊಂದೇ ಕಣೆ. ನಿನ್ ಬಿಟ್ರೆ ನನ್ಗಿನ್ ಬೇರೆ ಯಾರಿದಾರೆ ಹೇಳು? ಮರ್ಯಾದೆಯಿಂದ ನಡ್ಕೊಂಡಿಲ್ವಂತೆ. ಹೋಗಿ ಮಗನ್ ಮಲಗಿಸ್ಬಿಟ್ ಬಾ, ಹೋಗು ಹೋಗು. ಇವತ್ ಓದಿದ್ ಸಾಕು, ನಾಳೆ ಬೆಳಿಗ್ಗೆ ಎದ್ದು ಓದ್ವಂತೆ. ಮಲ್ಕೋ. ಏ ಸತ್ಸು, ಏಯ್ ಏಯ್ ಸತ್ಸ ಎದುಳೆ, ಬಾ 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 ಬಾರೆ. ಏನೇ ಇನ್ನು ಒಳಗಡೆ ಅವನೇನ್ ಮಾಡ್ತಿದ್ದಾನೆ? ಹಾ ಹೋಗಿ 1 ಅವರ್ ಆಯ್ತು. ಈ ಕಾಲದ ಮಕ್ಕಳು ಆಚೆ ಇರೋದಕ್ಕಿಂತ ಬಾತ್ರೂಮ್ ಒಳಗಡೆನೆ ಜಾಸ್ತಿ ಇರ್ತಾರೆ. ಆತರ ಒಳಗಡೆ ಏನ್ ಮಾಡ್ತಾರೋ ಅಂತಾನೆ ಗೊತ್ತಿಲ್ಲ. ಥೂ ಮುಖ ನೋಡು, ಒಂದು ಮೊಡವೆ ಎದ್ಬಿಟ್ಟಿದೆ. ದೇವ್ರೇ, ಯಾವ ಹುಡುಗಿ ನನ್ನ ನೋಡ್ತಾಳೆ? ಲೇ ಮಹೇಶ, ಸ್ಕೂಲ್ಗೆ ಹೋಗಲ್ವಾ ಇವತ್ತು? ಆ ಟ್ರಸ್ಟ್ ಮೀ. ಯಾವ ಹುಡುಗಿ ನನ್ನ ನೋಡ್ತಾಳೆ? ನಿನ್ನೇನು ಇದೇ ಹಾಕಿದ್ದೆ. ಥು. ಯಾರೇ ನೀನು ಚೆಲುವೆ ಎಲ್ಲಿರುವೆ? ಮೂರು ಮೇಳ
ಮೂರು ತುಂಬ ನೀನು ಬಾರಿ ಮಾಡು. ಆಕ್ಚುಲಿ ನಾನು ನಿನ್ನೆ ಮ್ಯಾಥ್ಸ್ ಹೋಮ್ವರ್ಕ್ ಮಾಡಿಲ್ಲ. ಈ ನಂತರ ಮೇಡಮ್ ನಾನು ಪಾಸ್ ಆಗಿರ್ಬೇಕು. ಈ ವರ್ಷ ಒಳ್ಳೆ ಮಾರ್ಕ್ಸ್ ಸಿಕ್ಕಿರುತ್ತಾ? ಓ ಮೈ ಗಾಡ್, ಸೂಪರ್, ನನಗೆ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ. ನೀವು ನನ್ನ ಪೂಜಾ ಅನ್ಕೊಂಡೆ. ಸಾರಿ, ವೆರಿ ಸಾರಿ. ಕೆಮಿಸ್ಟ್ರಿ ಕ್ಲಾಸ್ ಹಾಯ್ ಪೂಜಾ. ಏನು ಕೊಬ್ಬ? ಮತ್ತೆ ಲಾಸ್ಟ್ ಟೈಮ್ ನೋಡಿದಾಗ ಉದ್ದುದ್ದ ಕೂದ್ಲು ಬಿಟ್ಕೊಂಡು ಉದ್ದ ಲಂಗ ಹಾಕೊಂಡೆಲ್ಲ ಇದ್ದೆ. ಜಸ್ಟ್ 5 months ಅಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿ ಬಂದಿದ್ಯಾ. ದಿಢೀರಂತ ಏನಾಯ್ತು ನಿಂಗೆ? ಆದ್ರೂ ಪರವಾಗಿಲ್ಲ, ನಂಗೆ ಅರ್ಥ ಆಗುತ್ತೆ. ನೀನ್ ನನ್ನ ಫ್ರೆಂಡ್ ಅಂತ ಯಾರಿಗೂ ಹೇಳಲ್ಲ ಬಿಡು. ನೀನಿನ್ನೇನು? ನೀನು ಚೇಂಜ್ ಆಗಿದ್ಯಾ? ಮೊದ್ಲು ಕೋತಿ ತರ ಇದ್ದೆ, ಹೇ, ಈಗ ಈಗ ಮನುಷ್ಯ ರೂಪದ ಕೋತಿ ತರ ಇದ್ಯಾ. ಉಫ್, ಆದ್ರೆ ಬೇರೆ ದಾರಿ ಇಲ್ಲ. ನೀನ್ ನನ್ ಫ್ರೆಂಡ್ ಅಂತ ಹೇಳಲೇಬೇಕು. ಅಯ್ಯೋ ದೇವ್ರೇ, ಎಲ್ಲ ಹುಡುಗಿರು ನನ್ನನ್ನೇ ನೋಡ್ತಾರೆ. ಅಂತದೇನಿದೆ ಪೂಜಾ? ಅಂತದೇನಿದೆ ಪೂಜಾ? ಹೋಗು ಪೂಜಾ. ಏಯ್, ಕೋತಿ ಅಂದ್ಮೇಲೆ 4 ಜನ ನೋಡ್ತಾರ್ ಕಣೋ. ಸರಿನಮ್ಮ, ನಾನ್ ಮಂಗನೆ. ತೃಪ್ತಿನಾ? ಏನಾಯ್ತೀಗ? ನಾವೇನ್ ನಿಮ್ಮಂಗಿರಕ್ಕಾಗುತ್ತಾ? ಡೈಲಿ ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕು, ಮುಖದ ಮೇಲೆ ಬೇರೆ ಬೇರೆ ಕ್ರೀಮ್ಗಳನ್ನ ಹಚ್ಕೋಬೇಕು, ಕೈಗೆ ಏನೋ ಹಚ್ಬಿಟ್ಟು ಸರ್ ಅಂತ ಹೇಳ್ದು ಕೂದ್ಲೆಲ್ಲ ಕಿತ್ಕೋತೀರಾ. ಕೇಳ್ತೀರಾ ನಾವೀಗ ಶೈನಿಂಗ್ ಆಗಿದೀವಾ? ತಲೆ ಮೇಲಿರೋ ಕೂದ್ಲು ಕೊಡ್ತಾರೆ, ಯಾರಾದ್ರೂ ಕೈಲಿ ಕಾಲಲ್ಲಿರೋ ಕೂದ್ಲು ಕೊಡ್ತಾರಾ? ನೋಡಿಲಿ ಎಷ್ಟು ಚೆನ್ನಾಗಿದಾವೆ. ಅಯ್ಯೋ, ಯಾಕೆ ಸರ್ ಇಲ್ಲಿ ನಿಂತಿದ್ದೀರಾ? ಒಳಗಡೆ ಹೋಗಿಲ್ಲ? ಇಂಗ್ಲಿಷ್ ನೋಟ್ಸ್ ತಂದಿಲ್ಲ ಸರ್. ಏನ? ಇಂಗ್ಲಿಷ್ ನೋಟ್ಸ್ ತಂದಿಲ್ಲ ಸರ್. ಯಾಕೆ? ಮರ್ತ್ಬಿಟ್ಟೆ ಸರ್. ಮರ್ತ್ಬಿಟ್ಟಿಯಾ? ಸರ್ ಊಟ ಮಾಡೋದ್ ಮರೆಯಲ್ಲ ಅಲ್ವಾ? ಸರ್ ಬೇಡ ಸರ್. ಡ್ರೆಸ್ ತಗೊಳೋದ್ ಮರೆಯಲ್ಲ ಅಲ್ವಾ? ಸರ್ ಡ್ರೆಸ್ ಹಾಕೊಳ್ಳೋದ್ ಮರೆಯಲ್ಲ ಅಲ್ವಾ? ಸರ್ ಬೇಡ ಸರ್. ತಿನ್ನೋದನ್ನ ಮರೆಯೋದಿಲ್ಲ, ಡ್ರೆಸ್ ಹಾಕೊಳ್ಳೋದನ್ನ ಮರೆಯೋದಿಲ್ಲ, ತಲೆ ಬಾಚ್ಕೊಳ್ಳೋದನ್ನ ಮರೆಯಲ್ಲ, ಪೌಡರ್ ಹಾಕೊಳ್ಳೋದನ್ನ ಮರೆಯೋದಿಲ್ಲ, ಸೆಂಟ್ ಹಾಕೊಳ್ಳೋದನ್ನ ಕೂಡ ಮರೆಯೋದಿಲ್ಲ. ಇಂಗ್ಲಿಷ್ ನೋಟ್ಸ್ ಮಾತ್ರ ಹೇಗೋ ಮರ್ತ್ಬಿಟ್ಟೆ ನೀನು. ತಗೊಂಡ್ ಬಂದಿಲ್ವಾ? ಟೀಚರ್, ಎಸ್ ಸರ್. ಇವನ್ನ ಒಳಗಡೆ ಅಲೋ ಮಾಡಿ. ಮತ್ತೆ ಇನ್ನೊಂದ್ಸಲ ಇದೇ ರೀತಿ ಮಾಡಿದ್ರೆ ಮನೆಗ್ ಕಳಿಸ್ಬಿಡಿ. ಹೋಗ ರಾಸ್ಕಲ್. ನಾನೇ ನಿಮ್ ಮ್ಯಾಥ್ಸ್ ಟೀಚರು. ಬೆಳಗ್ಗೆ ಬರ್ತಾರೆ. ತುಂಬಾ ಕೇರ್ಫುಲ್ ಆಗಿರಿ, ಇಲ್ಲ ಅಂದ್ರೆ ಪ್ರಿನ್ಸಿಪಾಲ್ಗೆ ಹೇಳ್ತೀನಿ. ನಾಳೆ ಅಷ್ಟ್ರಲ್ಲಿ ಎಲ್ಲ ಟೆಕ್ಸ್ಟ್ ಬುಕ್ ತಗೊಳ್ಳಿ, ಇಲ್ಲ ಅಂದ್ರೆ ಯಾರು ಕ್ಲಾಸ್ ಒಳಗ್ ಬರ್ಬೇಡಿ. ಈ ವರ್ಷ ಕ್ಲಾಸ್ ರೆಪ್ ಯಾರು? ವಿಷ್ಣು ಮ್ಯಾಮ್. ಏನಪ್ಪಾ ಈ ವರ್ಷ ವಿಷ್ಣುನೇನಾ? ಗುಡ್. ನಿನ್ ಹೆಸ್ರೇನು? ಮಹೇಶ್ ಮ್ಯಾಮ್. ಏಯ್, ಹೀಸ್ ಮೈ ಫ್ರೆಂಡ್. ಹಳೆ ಸ್ಕೂಲಲ್ಲಿ 6 years ಇವನೇ ಕ್ಲಾಸ್ ರೆಪ್. ಮಹೇಶ್ ಹೊಸ ಹುಡ್ಗ, ಅದಕ್ಕೆ ಅವ್ನ್ ಯಾರು ಸಪೋರ್ಟ್ ಮಾಡ್ತಿಲ್ಲ. ಗಿವ್ ಹಿಮ್ ಸಮ್ ಟೈಮ್. 1 ತಿಂಗಳು ಬಿಟ್ಟು ನೀವೇ ಡಿಸೈಡ್ ಮಾಡಿ ನಿಮ್ ಕ್ಲಾಸ್ ರೆಪ್ ಯಾರು ಅಂತ. ಓಕೆ? ಹೇ ಸಾರಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದಕ್ಕೆಲ್ಲ ಯಾಕೆ ಸಾರಿ ಹೇಳ್ತೀಯಾ? ನಾನು ಕ್ಲಾಸ್ ರೆಪ್ ಆಗಿ ಬೋರ್ ಹೊಡೆದೋಗಿದೆ. ಟೂ ಮೆನಿ ರೆಸ್ಪಾನ್ಸಿಬಿಲಿಟೀಸ್. ಎನಿವೆ, ನೆಕ್ಸ್ಟ್ ಮಂತ್ ನಾನೇ ನಿನಗೆ ಸಪೋರ್ಟ್ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ವಿಷ್ಣು. ಮಹೇಶ್. ನೈಸ್ ಮೀಟಿಂಗ್ ಯು. 7 ಕಲರ್ಸ್ ಗೊತ್ತಾಗುತ್ತೆ. ಅದ್ ಬಂದು ಈ ಟೆಲಿಸ್ಕೋಪ್ ಯೂಸ್ ಮಾಡಿ ನೋಡಬಹುದು. ಅರ್ಥ ಆಯ್ತಾ? ಹಾ ಗೊತ್ತಾಯ್ತು ಸರ್. ಅವ್ರೇನೋ ಹೇಳಿದ್ರು, ಅದನ್ನ ಕನ್ನಡದಲ್ಲಿ ಹೇಳ್ತೀಯಾ? ಏ ಮಹೇಶ್. ಬಾ ಮಹೇಶ್. ವೆಲ್, ದಿಸ್ ಇಸ್ ಮಹೇಶ್, our future representative. It's okay, Mahesh. We all are a group. This is Divya, Anita, Raja, Ram, and this is Sham. Well, of course, ನಾನ್ ವಿಷ್ಣು. ಹಾ ಗೊತ್ತು. ನಾವೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಟ್ಟಿಗೆ ಓದ್ತಿದೀವಿ, ಒಟ್ಟಿಗೆ ಸುತ್ತೀವಿ, ಯಾವಾಗ್ಲೂ ಒಟ್ಟಿಗೆ ಓದ್ತೀವಿ. ನಮ್ದು ಒಂದೇ ಏಮ್, ಮೆಡಿಸಿನ್. ವಿ ಆಲ್ ವಾಂಟ್ ಟು ಬಿಕಮ್ ಡಾಕ್ಟರ್ಸ್. ಅದಕ್ಕೆ ಇವಾಗಿಂದಾನೇ ಹಾರ್ಡ್ ವರ್ಕ್ ಮಾಡಿದ್ರೆ ಸಿಗುತ್ತೆ. ಈ ತರ ಕ್ಲಾಸಲ್ಲಿ ತುಂಬಾ ಗ್ರೂಪ್ಸ್ ಇದೆ, ಆದ್ರೆ ನಮ್ಮ ಹತ್ರ ಇರೋ ಮೆಟೀರಿಯಲ್ಸ್ ಯಾರ ಹತ್ರನೂ ಇಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್, ಯು ಕ್ಯಾನ್ ಜಾಯ್ನ್ ಅವರ್ ಗ್ರೂಪ್. ಶ್ಯೂರ್. ನಿಮ್ಗೆಲ್ಲ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ? ಅದೆಲ್ಲ ಏನು ಇಲ್ಲ, ವಿ ಆರ್ ಆಲ್ ವೆರಿ ಹ್ಯಾಪಿ. ನಿನ್ 10th ಟೋಟಲ್ ಎಷ್ಟು? 416. ನಾಟ್ ಬ್ಯಾಡ್, ವೆರಿ ಗುಡ್. ಯು ಕ್ಯಾನ್ ಜಾಯ್ನ್ ಅವರ್ ಗ್ರೂಪ್. ಏ ಮಹೇಶ್, ಇನ್ಮೇಲೆ ನಮ್ ಗ್ರೂಪ್ ಏನಪ್ಪ? ವೆಲ್ಕಮ್ ಮಹೇಶ್.
Shit. ಶರ್ಟ್ ಹಾಳಾಯ್ತು. ಏನಾದ್ರೂ ಆಯ್ತಾ ಕೈಯೆಲ್ಲ ಆಗಿದ್ಯಾ ಮಹೇಶ್, ಇಲ್ಲಿರೋ ಒಂದೇ ಪ್ರಾಬ್ಲಮ್ ಅಂದ್ರೆ ವರ್ಸ್ಟ್ ಸ್ಟೂಡೆಂಟ್ಸ್ ಈ ತರ ಕೆಲ್ಸಕ್ಕೆ ಬರ್ದೆ ಲೂಸ್ ತರ ಆಡ್ತಿರ್ತಾರೆ. ಹೌದೌದು. ಇಟ್ಸ್ ಓಕೆ. ಫಸ್ಟ್ ಅಲ್ಲೆಲ್ಲ ಹೀಗೆ ಇರುತ್ತೆ. ನಿನಗಾದ್ರೂ ಪರವಾಗಿಲ್ಲ, ನನಗಂತೂ ಕೊಳಕ್ ನೀರ್ ಹಾಕಿದ್ರು. ಸರಿ, ಪ್ರಿನ್ಸಿಪಲ್ ನೋಡಿದ್ರೆ ಕೂಗಾಡ್ತಾರೆ. ಆ ಯಪ್ಪ ಒಂಥರ ಟಾರ್ಚರ್. ನಿನ್ನ ಹೊರಗಡೆ ನಿಲ್ಲಿಸ್ತಾನ. ಆಮೇಲೆ ಏ ಅನಿತಾ, ಮಹೇಶ್ ಶೆಟ್ ತಗೊಂಡೋಗಿ ವಾಶ್ ಮಾಡ್ಕೊಂಬ. ಇಲ್ಲ ಬೇಡ, ಪರವಾಗಿಲ್ಲ, ನಾನೇ ಹೋಗಿ ವಾಶ್ ಮಾಡ್ಕೋತೀನಿ. ಹೇಳೋದನ್ ಕೇಳು. ದಯವಿಟ್ಟು ಇವತ್ ಮಾತ್ರ ಒಬ್ನೇ ಯಾರಿಗೂ ಸಿಗಾಕೋಬೇಡ. ಅವರೆಲ್ಲ ಬಾತ್ರೂಮ್ ಅಲ್ಲೇ ವೆಯ್ಟ್ ಮಾಡ್ತಿರ್ತಾರೆ. ಕೊಡು, ನಾವ್ ಹೋಗಿ ವಾಶ್ ಪರವಾಗಿಲ್ಲ, ಮಾಡ್ಕೊಂಡು. ಕೊಡು ಕೊಡು. ಹೇಳೋದನ್ ಕೇಳಿಸ್ಕೋ. ನಿನ್ಗೆ ನಾಚಿಕೆ ಆದ್ರೆ ಸ್ಪೋರ್ಟ್ಸ್ ರೂಮ್ ಅಲ್ಲಿ ವೇಟ್ ಮಾಡ್ಬಾ. ನಿನ್ ಪ್ಯಾಂಟ್ ಫುಲ್ ಇಂಕ್ ಆಗಿದೆ, ಅದನ್ನು ಬಿಚ್ಬಿಡು. ಏ ಅನಿತಾ, ಬೇಗ ತಗೊಂಡೋಗಿ ವಾಶ್ ಮಾಡ್ಕೊಂಬ. ಬಾರೋ ಕ್ಲಾಸ್ ರೆಪ್ಪು. ಏಯ್, ಕ್ಲಾಸ್ ರೆಪ್ಪಗೊಂದು ಓ ಹಾಕ್ರಿ. ಮಹೇಶ್ ಇವತ್ತು ಚಡ್ಡಿ ಹಾಕೋ ಬಂದಿದ್ದೇನಪ್ಪ ಕಂದ. ನಿನಗೆ ಎಷ್ಟೋ ಧೈರ್ಯ ಕ್ಲಾಸಲ್ಲಿ ನನಗೆ ಆಪೋಸಿಟ್ ಅಲ್ಲಿ ನಿಲ್ತೀಯಾ? ನಿನ್ ಕ್ಲಾಸ್ ರೆಪ್ ಆಗ್ಬೇಕಾ? ಇವಾಗ್ಲೇ ಬಂದ್ ಎತ್ಕೊಂಡ್ಬಿಡು. ಬೆಲ್ ಹೊಡಿತೋ ಹೋಗ್ಬಿಡುತ್ತೆ ಡ್ರೆಸ್ ಜೊತೆಗೆ. ಆಮೇಲೆ ನೀನ್ ಅಲ್ಲೇ ಇರ್ಬೇಕಾಗುತ್ತೆ. ಸಾಕು ವಿಷ್ಣು, ಯಾಕೆ ಕಳಿಸ್ತಿದ್ಯಾ ಅವನ್ನ? ನಾನು ಹೋಗ್ಕೊಡ್ತೀನಿ. ತಗೋ, ಹೋಗ್ ಕೊಡು. ಇನ್ಮೇಲೆ ಅವ್ನ್ ನನ್ ಕಣ್ಣು ಬೀಳಬಾರ್ದು. Oh my God. ಅಲ್ವೋ, ನಿಂಗ್ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಅಷ್ಟ್ ಜನರ ಮುಂದೆ ಹಾಫ್ ನ್ಯೂಡ್ ಆಗಿ ಬಂದಿದ್ಯಾ? ಇನ್ನೇನ್ ಮಾಡ್ಬೇಕಿತ್ತು? ಅದ್ ಬಿಟ್ರೆ ಬೇರೆ ಏನು ದಾರಿನೇ ಇರ್ಲಿಲ್ಲ. ಹೇಗಿಟ್ಕೋತಾರೆ? ಏನೇ ಆದ್ರೂ ಮೊದ್ಲು ನೀನು ಡ್ರೆಸ್ ಬಿಚ್ಚಕ್ಕೆ ಹೋಗ್ತೀಯಲ್ಲ. ಛೀ, ಆ ಸೊನಾಲಿ ಬಂದ್ ಕೇಳಿದ್ಲು, ಮಹೇಶ್ ಯಾವಾಗ್ಲೂ ಹೀಗೇನಾ? ಎಷ್ಟ್ ಸಲ ಹೀಗ ಅವನ ನೋಡಿದ್ಯಾ ಅಂತ. ರಾಕ್ಷಸಿ. ಏ ಸೊನಾಲಿ, ಪೂಜಾ ಹತ್ರ ಏನ್ ಹೇಳ್ದೆ? ನಾನೇನ್ ಹೇಳಿಲ್ಲ ಮಹೇಶ್. ಯಾಕೆ, ಪೂಜಾ ಏನಾದ್ರು ಹೇಳಿದ್ಲಾ? ಇಲ್ಲಿ ನೋಡು ಪೂಜಾ, ನಾನ್ ನಿಂಗೊಂದು ಐಡಿಯಾ ಹೇಳ್ತೀನಿ, ಕೇಳ್ತೀಯಾ? ಏನು? ನೀನ್ ನನ್ನ ಆ ರೀತಿ ನೋಡಿದ್ಯಲ್ವಾ, ಅದಕ್ಕೆ ನಿನ್ಗೆ ನನ್ ಪಕ್ಕ ಕೂರೋಕೆ ನಾಚಿಕೆ ಆಗುತ್ತಲ್ವಾ? ಈಗ ನಾನು ನಿನ್ನ ಅದೇ ರೀತಿ ನೋಡ್ದೆ ಅಂದ್ಕೋ, ಈಕ್ವಲ್ ಆಗುತ್ತೆ. ಏನಂತೀಯಾ? ಅಯ್ಯೋ ಸಾರಿ ಪೂಜಾ, ರಿಯಲಿ ಸಾರಿ ಪೂಜಾ.